ನಮಸ್ಕಾರ ಕನ್ನಡಿಗರೇ, ಬನ್ನಿ ಒಂದು ಮೂವಿಗೆ ಹೋಗೋಣ. ಮೂವಿ ಮಾತ್ರ ಸಕ್ಕದಾಗೈತೆ. ಅಂದಂಗೆ ಮೂವಿ ಹೆಸರನ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಡಿಸ್ಕವರಿ ಚಾನೆಲ್ ಅವರು ಒಂದ್ ದೊಡ್ಡ ಮನುಷ್ಯನ ಹುಡ್ಕೊಂಡು ಒಂದು ವಿಲೇಜ್ ಗೆ ಬಂದವ್ರೆ. ಆ ದೊಡ್ಡ ಮನುಷ್ಯನು ಸಿಕ್ಕಿದ್ರು. ಸರ್, ಈ ತರ ನಾವು ಟಿವಿ ಚಾನೆಲ್ ಇಂದ ಬಂದಿದೀವಿ, ನೀವು ತಬಲಾ ಬಾರ್ಸೋದನ್ನ ರೆಕಾರ್ಡ್ ಮಾಡಿ ಟೆಲಿಕಾಸ್ಟ್ ಮಾಡೋಣ ಅನ್ಕೊಂಡಿದೀವಿ, ಪ್ಲೀಸ್ ಸರ್ ನಮಗೋಸ್ಕರ ತಬಲಾ ಬಾರ್ಸ್ ಕೊಡ್ತೀರಾ ಅಂತ ಕೇಳ್ತಾರೆ. ಅವ್ರು ಫಾರಿನ್ ಇಂದ ಬಂದಿದ್ದೀರಾ, ಫಾರಿನ್ ಜ್ಯೂಸ್ ಏನಾರ ಇದೆಯಾ ಅಂತ ಕೇಳ್ತಾರೆ. ಸರಿ ಸರ್, ನಿಮಗೆ ಇಲ್ದಿರೋದ ಕೊಡ್ತೀವಿ ಅಂತೇಳಿ ಆ ದೊಡ್ಡ ಮನುಷ್ಯನಿಗೆ ಹೇಳ್ತಾರೆ. ದೊಡ್ಡ ಮನುಷ್ಯನು ತಬಲಾ ರೆಡಿ ಮಾಡ್ಕೊಂಡು ಸುಮ್ನೆ ಹೇಳ್ಬಾರ್ದು ಸಾಕಾದಾಗ ಬಾರಿಸ್ತಾರೆ. ಆದ್ರೆ ಆ ಇಂಗ್ಲಿಷ್ ಅವನಿಗೆ ಇದು ಸಮಾಧಾನ ಆಗಿಲ್ಲ. ಸರ್, ನೀವು ಬಾರಿಸ್ತಾ ಇರೋದು 1947 ಮ್ಯೂಸಿಕ್, ಈ ಕಾಲದ ಹುಡುಗರು ಕೇಳಂಗೆ ಸ್ವಲ್ಪ ಮಜವಾಗಿ ಬಾರಿಸ್ತೀರಾ ಅಂತ ಕೇಳ್ತಾವ್ರೆ. ಅದಕ್ಕೆ ದೊಡ್ಡ ಮನುಷ್ಯನು, ಹೆಂಗೆ ಈ ಹಳೆ ಅನ್ನಕ್ಕೆ ಹೊಸ ಸಾಂಬಾರ್ ಹಾಕೊಂಡು ಕಲಸ್ಕೊಂಡು ತಿಂತೀವಲ್ಲ ಆತರ ಇರ್ಬೇಕಾ ನಿಮಗೆ? ಏಯ್, ನನ್ನ ಏನ್ ಅನ್ಕೊಂಡಿದ್ದೀರಾ? ಕ್ಲಾಸಿಕ್ ಅಮ್ಮ ನಾವು, ನನಗಿದೆ ಗೊತ್ತಿರೋದು, ಇದೆಲ್ಲಾ ಮಾಡಕ್ಕೆ ಇಲ್ಲ ಭಾವನೆ ಹೋಗ್ರಿ ಅಂತಾರೆ. ಇಲ್ಲಿ ನೋಡಿ, ಪಿ ಊತವ್ರಲ್ಲ ಇವ್ರೇ ರೀ ನಮ್ ಹೀರೋ. ಪಿ ಊತವ್ರೆ. 3 ಜನ ಹುಡುಗಿರು ಆಡ್ತಾವ್ರೆ. ಯಪ್ಪ ಪಾಪ ಧೂಳು ಎಬ್ಬಿಸ್ಬಿಡ್ತಾರ ಹಂಗೆ. ಅಲ್ಲಿ ಹೀರೋನ ತೋರ್ಸಾಯ್ತು, ಹೀರೋಯಿನ್ ಎಲ್ಲೋ ಅಂತೀರಾ? ಇಲ್ಲಿ ನೋಡಿ, ಡ್ರಿಂಕ್ಸ್ ಮಾಡ್ತಾ ಅವ್ರೆ. ತಾತಪ್ಪನು ಹೇಳ್ತಾರೆ, ಲೇ ಕಮ್ಮಿ ಕುಡಿಯೆ ಅಂತ. ನಿನ್ ಮಗ ಅಲ್ಲಿ ಊತಾ ಇದ್ರೆ ನನ್ ಸೊಂಟನೇ ನಿಲ್ಲಲ್ಲ ಮವ ಅಂತೇಳಿ ಉಪ್ಪಿನಕಾಯಿ ನೆಕ್ಕೊಂಡು ಆ ಹುಡುಗಿನೂ ನುಗ್ಗುತ್ತಾಳೆ. ಆ ಡ್ಯಾನ್ಸ್ ಆಡೋ ಮಧ್ಯೆ ಸುಮ್ನೆ ಹೇಳ್ಬಾರ್ದ್ರಿ, ಇವಳುನು ಸಕ್ಕದಾಗ ಆಡ್ತಾಳೆ. ಇನ್ನ ಡ್ಯಾನ್ಸ್ ಎಲ್ಲ ಮುಗಿದು ನಮ್ ಹೀರೋಗೆ ಒಂದು ಫೋನ್ ಕಾಲ್ ಬಂತು. ಹೋಗಿ ಸರ್ ಫೋನ್ ಮಾಡಿರಲ್ಲ ಅಂತ ವಿಚಾರಿಸ್ತಾರೆ. ನೋಡಪ್ಪ, ಅಂದಮಾನಲ್ಲಿ ಒಂದು ಜಾತ್ರೆ ಇದೆ, ಅಲ್ಲಿ ಒಂದು 6 ದಿನ ಫಂಕ್ಷನ್ ಇದೆ, ಎಷ್ಟು ಕೊಡ್ಬೇಕು ಪೇಮೆಂಟ್ ಅಂತ ಕೇಳ್ತಾರೆ. ಸರ್, ನೀವು ಊರು ದೊಡ್ಡ ಮನುಷ್ಯರು, ನೀವ್ ಎಷ್ಟು ಕೊಡ್ತೀರೋ ಕೊಡಿ ಸರ್ ಅಂತ ನಮ್ ಹೀರೋನು ಹೇಳ್ತಾರೆ. ಸರಿ ಕಣ, ಒಂದು 6 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆಡ್ಗೆ ಅಲ್ಲಿ ನೋಡ್ರಿ ಒಬ್ಬ ತಲೆ ತಿರುಗಿ ಕೆಳನೆ ಬಿದ್ದೋಗ್ಬಿಡ್ತಾನೆ. ಇನ್ನ ಎಲ್ಲಾರು ಬಟ್ಟೆ ಅಂಗಡಿಗೆ ಹೋದ್ರು, ಶಾಪಿಂಗ್ ಎಲ್ಲ ಮಾಡ್ಕೊಂಡ್ರು, ಒಬ್ಬೊಬ್ರೆ ಪ್ಯಾಕಿಂಗ್ ಮಾಡ್ಕೊಂತ ಅವ್ರೆ ಅದೇ ಆ ಊರಿಗೆ ಹೋಗೋದಕ್ಕೆ. ಎಲ್ಲಾರು ಹೋಗಿ ದೊಡ್ಡ ಮನುಷ್ಯನ ಹತ್ರ ಆಶೀರ್ವಾದನು ತಗೊಂಡು ಹೋಯ್ತಾರೆ. ಹೆಂಗೋ ಆ ದೊಡ್ಡ ಮನುಷ್ಯನೇ ನಮ್ ಹೀರೋಯಿನ್ಗೆ, ಲೈ ಹುಷಾರಾಗಿ ಓಡ್ಬಾರೆ, ಅವನನ್ನು ಹುಷಾರಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಎಲ್ಲಾರು ಬೋಟ್ ಅಲ್ಲಿ ಹತ್ತಿದ್ರು. ಇನ್ನ ಬೋಟ್ ಓಡ್ತಾ ಇದೆ. ನಮ್ ಹೀರೋಯಿನ್ ಅಲ್ಲಿ ಆ ಬೋಟ್ ಓಡಿಸೋರು ಇರ್ತಾರಲ್ಲ ಅವ್ರ ಹತ್ರ ಬಂದು ಎಣ್ಣೆ ಕೇಳ್ತಾವಳೆ. ಅವಯ್ಯ ಬೈದು ಕಳಿಸ್ಬಿಡ್ತಾನ್ರಿ. ತಿರ್ಗಾ ಬಂದು ವಾಪಸ್ ಕುತ್ಕೊಂಡ್ರು. ಅಂದಮಾನಲ್ಲಿ ಇಳಿದ್ರು. ಅಲ್ಲಿಂದ ಒಂದ್ ಟಿ ಬಂತು ಇವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಮೇಕಪ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಅವ್ರೆ. ಇನ್ನ ನಮ್ ಹೀರೋನೇ ಬಂದು ನಮ್ ಹೀರೋಯಿನ್ಗೆ ಮೇಕಪ್ ಮಾಡ್ತಾನೆ. ತಿರ್ಗಾ ಡ್ಯಾನ್ಸ್ ನ ಶುರು ಮಾಡಿದ್ರು. ರೀ, ಜಾತ್ರೆಗೆ ಬಂದಿರೋರಲ್ಲ ದೇವ್ರ ನೋಡ್ತಾ ಇಲ್ಲ, ಇವ್ರನ್ನ ಡ್ಯಾನ್ಸ್ ನೋಡ್ತಾವ್ರೆ. ಹಂಗಾರೆ ಅರ್ಥ ಮಾಡ್ಕೊಳ್ಳಿ ಡ್ಯಾನ್ಸ್ ಎಷ್ಟು ಸಕ್ಕದಾಗ ಆಡ್ತಾರೆ ಅಂತ. ಇನ್ನ ಡ್ಯಾನ್ಸ್ ಎಲ್ಲ ಮುಗೀತು. ಆ ಊರ್ ದೊಡ್ಡ ಮನುಷ್ಯರು ನಮ್ ಹೀರೋನ ಕರೆದ್ರು. ಏನೋ ಕಣ್ಣು ತೋರ್ಸಲ್ವಲ್ಲ, ನೈಟ್ ಆಯ್ತು, ನೀನೇ ವಿಚಾರಿಸ್ಕೊಂತೀಯ ಅನ್ಕೊಂಡ್ರೆ ಏನೋ ಅಂತಾರೆ. ಸರ್, ನಂಗೆ ಅರ್ಥ ಆಗಿಲ್ಲ ಅಂತ ಹೀರೋ ಹೇಳ್ತಾವ್ರೆ. ಲವ್, ಆ ಹುಡುಗಿನ ಸ್ವಲ್ಪ ಅರೇಂಜ್ ಮಾಡ್ಕೊಡೋ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಬೇಕಾದ್ರೆ ಕೊಡ್ತೀವಂತ ನಮ್ ಹೀರೋ ಹತ್ರ ಹೇಳ್ತಾರ್ರಿ. ನಮ್ ಹೀರೋನು, ಸರ್ ನಿಮ್ಗೆ ಯಾವ ಹುಡುಗಿ ಬೇಕೋ ನೀವೇ ಕರ್ಕೊಂಡೋಗಿ ಬನ್ನಿ ಸರ್ ಅಂತ ಅವ್ರ ರೂಮಿಗೆ ಕರ್ಕೊಂಡು ಬರ್ತಾರೆ. ನಮ್ ಹೀರೋಯಿನು, ಏನ್ ಮಾವ ಅಂತ ಹೇಳ್ತಾಳೆ. ಊನಮ್ಮ, ಮಾವ ಕೆಲಸ ಮಾಡಕ್ಕೆ ಇವ್ರು ಹೇಳ್ತಾವ್ರೆ ಅಂತ ಹೇಳಿದ ತಕ್ಷಣ ಇನ್ನ ನಮ್ ಹೀರೋಯಿನ್ ಕೋಪ ಬಂದು ಆ ಊರು ಸೌಕರ್ನ ಇಕಾ ಮುಖ ಬಾರಿಸ್ಬಿಡ್ತಾಳ್ರಿ. ಸುಮ್ನೆ ಹೇಳ್ಬಾರ್ದು, ನಿಮ್ಮನೆ ನಮ್ಮನೆ ಏಟಲ್ಲ ಆ ತರ ಏಟ್ಗಳು. ಹಳ್ಳಿ ಹುಡುಗಿ ರೇಟ್ ಅಂದ್ರೆ ಹಿಂಗೆ ಇರುತ್ತೇನೋ. ಇನ್ನ ಊರ್ ದೊಡ್ಡ ಮನುಷ್ಯರಿಗೆ ಕೋಪ ಬಂದು, ನೀವ್ ಹೆಂಗೆ ರಿಟರ್ನ್ ಹೋಗ್ತೀರಾ ನೋಡೋಣ ಕಣೆ ಅಂತ ಆ ಟಿಕೆಟ್ ಎಲ್ಲ ಅರ್ಧ ಬಿಸಾಕಿ ಇವ್ರನ್ನ ಅಂದಮಾನಲ್ಲೇ ಬಿಟ್ಬಿಡ್ತಾರ್ರಿ. ಇವ್ರು ಹಂಗೆ ಆಚೆ ಬರ್ತಾರೆ. ಅಲ್ಲಿ ಮಳೆ ಬೇರೆ ಬೀಳ್ತಾ ಇದೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಲ್ಲಿ ಗಾರೆ ಕೆಲಸ ಏನೋ ಮಾಡ್ತಾವ್ರೆ. ಆ ಮೇಸ್ರಿ ಹತ್ರ ಇವರು ಕೆಲಸ ಕೇಳ್ತಾರೆ. ಮೇಸ್ರಿನು ಪಾಪ ಕೆಲಸ ಕೊಟ್ಟ. ಹಿಂಗೆ ಎಲ್ಲಾರು ಸೂಪರ್ ಆಗಿ ಕೆಲಸ ಮಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ನಮ್ ಹೀರೋಯಿನ್ಗೆ ಕಾಲಿಗೆ ಆಣಿ ಚುಚ್ಕೊಂಡ್ಬಿಡ್ತಾರೆ. ಆ ಡುಮ್ಮಮ್ಮನು ಏನಾಯ್ತೆ ಅಂತ ಹಿಂಗ್ ತಿರುಗ್ತಾಳೆ. ಅಲ್ಲಿ ಸೆಂಟ್ರಿಂಗ್ಗೆ ಆ ಮರ ಹೊಡ್ಕೊಂಡು ಸೆಂಟ್ರಿಂಗ್ಗೆ ಬಿದ್ದೋಗುತ್ತೆ ನೋಡ್ರಿ. ಅಲ್ಲಿ ಇನ್ನ ಮೇಸ್ರಿ ಸುಮ್ನೆ ಇರ್ತಾನ. ಎಲ್ಲಾರ್ನು ಹೋಗ್ರಿ ಆಚ ಕಡೆ ಅಂತ ಓಡಿಸ್ಬಿಡ್ತಾನೆ. ಡುಮ್ಮಿ ಕೇಳ್ಕೊತಾವಳೆ, ಯೋ ಏನಾರು ಬಯ್ಯಯ್ಯ ಊಟ ಕೊಡಯ್ಯ ಅಂತ. ಇನ್ನ ಎಲ್ಲಾರು ತಿರ್ಗಾ ಬೀದೀಪ ಆದ್ರು. ಹಂಗೆ ಮಲಗಿ ಬೆಳಿಗ್ಗೆ ಎದ್ದೊಳ್ತಾರೆ. ಪೊಲೀಸ್ ಅವ್ರು ಬಂದು ಅವ್ರನ್ನ ಓಡಿಸ್ತಾರೆ. ನಮ್ ಹೀರೋಗೆ ತುಂಬಾ ಹೊಟ್ಟೆ ಹಸಿತೀರಿ. ಅಣ್ಣ, ಒಂದು 2 ರೂಪಾಯಿ ಇದ್ರೆ ಕೊಡೋಣ, ಒಂದು ಬನ್ನಾರು ತಿನ್ಕೊಂಡ್ ಬಂದ್ಬಿಡ್ತೀನಿ ಅಂತ ಆ ಪಕ್ಕದ ಅಂಕಲ್ ಹತ್ರ ಕೇಳ್ತಾವ್ರೆ. ನಮ್ ಹೀರೋಯಿನ್ ಮನ್ಸು ಒಂಥರ ಚುರುಕ್ ಅನ್ಬಿಡ್ತಾರೆ. ಹಂಗೆ ಎದ್ರು, ಜಡೆ ಮಡಿಸ್ಕೊಂಡ್ರು. ಲೇ ಕುಳ್ಳ ಬಾರೋ ಅಂತೇಳಿ ಕುಳ್ಳನ್ ಕರ್ಕೊಂಡೋಗಿ ಡ್ಯಾನ್ಸ್ ಆಡ್ತಾರೆ. ಪಾಪ ಅವ್ರ ಕಾಲಲ್ಲಿರೋ ರಥ ಎಲ್ಲ ಹಂಗೆ ಆಚೆ ಕಿತ್ಕೊಂಡು ಬರ್ತಾ ಇದೆ. ಆ ಹುಡುಗಿ ಡ್ಯಾನ್ಸ್ ಆಡೋದ್ ನೋಡಿ ಅಲ್ಲಿರೋ ಜನರ ಸ್ವಲ್ಪ ಕಾಸುನು ಕೊಡ್ತಾರೆ. ಹುಡುಗಿಗೆ ಕಾಲಲ್ಲಿ ರಕ್ತ ತುಂಬಾ ಹೋಯ್ತಲ್ಲ, ಅದಕ್ಕಾಗಿ ಹುಡುಗಿ ಸುಸ್ತಾಗಿ ಕೆಳಗಡೆ ಬೀಳ್ತಾಳೆ. ಆ ಹುಡುಗಿ ಏನ್ ಹೇಳ್ತಾಳೆ ಗೊತ್ತಾ? ಅಣ್ಣ, ಫಸ್ಟ್ ಆ ಕಾಸು ತಗೊಂಡೋಗಿ ನಮ್ಮ ಮಾವನಿಗೆ ಒಂದು ಬನ್ ಕೊಡ್ಸು ಅಂತ ಹೇಳ್ತಾಳ್ರಿ. ನಮ್ ಹೀರೋಗೆ ಒಂಥರ ಕರುಳೆ ಚುರುಕ್ ಅನ್ಬಿಡ್ತದೆ. ಅವಳು ಕಾಲ್ನನ್ನು ನೋಡ್ತಾ ಇಲ್ಲ, ನನ್ನ ಬಗ್ಗೆ ಯೋಚನೆ ಮಾಡ್ತಾವಳಲ್ಲ ಅವಳು ಅಂತ. ಇನ್ನ ಆ ದುಡ್ಡಲ್ಲಿ ಎಲ್ಲರೂ ವಾಪಸ್ಸು ಬರ್ತಾರೆ. ಇನ್ನ ಅವಳ ಕೈಲಿ ನಡೀಕಾಗಲ್ವಲ್ಲ, ನಮ್ ಹೀರೋನೆ ಚುಚ್ಚು ಕಕ್ಕ ಅಲ್ಲ ಬಾತ್ರೂಮ್ ಅಲ್ಲಿ ಅವನೇ ಮಾಡಿಸ್ತಾನೆ. ಇನ್ನ ಮಾವನ ಬಂದ್ಲು, ಮಾವ ಏನೇ ನಾನು ಅವಾಗ್ಲೇ ಹೇಳ್ದೆ ನೀವು ಹೋಗ್ಬೇಕಾರೇನೆ ಹೋಗ್ಬೇಡ್ರಿ, ಅವ್ರ ಏನಾರ ಮಾಡ್ತಾರೆ ಅಂತ ಮಾವ ಹೇಳ್ತಾ ಅವ್ರೆ. ಅದಕ್ಕೆ ಈ ಹುಡುಗಿ, ಮಾವ ಅಲ್ಲಿ ಹೋಗಿದ್ದು ಒಂಥರ ಒಳ್ಳೇದೇ ಆಯ್ತು, ನಿನ್ ಮಗ ಇವಾಗ ಬಾತ್ರೂಮ್ ಗಂಟ ತೋರ್ಸವನೆ ಅವ್ನ ಲವ್ನ, ಒಂದಿನ ನನ್ ಮೇಲೂ ತೋರಿಸ್ತಾ ನೋಡು ಅಂತ ಹುಡುಗಿ ಹೇಳ್ತಾ ಅವಳೆ. ಮಾರನೇ ದಿನ ಬೆಳಗ್ಗೆ ಇವ್ರು ಒಂದು ಅಂಗಡಿಗೆ ಹೋಗಿದ್ದಾರೆ. ಅಲ್ಲೇನೋ ಚರ್ಮ ತಗೊಳಕೇನೋ ಆ ಟಮಟೆಗೆ ಅಲ್ಲೊಬ್ಬ ಸೋಡಾ ಬುಡ್ಡಿ ಇವ್ರನ್ನೇ ನೋಡ್ತಾವನೆ. ನಮ್ ಹೀರೋನು ಏನೋ ನಮ್ಮನೆ ನೋಡ್ತಾ ಇದೆಯಾ ಅಂತೇಳಿ ಅವ್ನ ಹೊಡಿಯಕ್ ಹೋಯ್ತಾನ್ರಿ. ಅಣ್ಣ, ಒಂದ್ 2 ನಿಮಿಷ ನಿಮ್ ಹತ್ರ ಮಾತಾಡ್ಬೇಕಣ ಅಂತೇಳಿ ಒಂದು ಹೋಟೆಲ್ಗೆ ಬರ್ತಾರೆ. ಆ ಸೋಡಾ ಬುಡ್ಡಿ ಹೇಳ್ತಾವನೆ, ಅಣ್ಣ ನಾನು ಈ ತರ ಗೌರ್ಮೆಂಟ್ ಕೆಲಸ ಮಾಡ್ತೀನಿ, ಕಲೆಕ್ಟ್ರು ಡ್ರೈವರು, ನನಗೆ ನಿಮ್ ಟ್ರೂಪ್ ಅಲ್ಲಿ
ಒಬ್ಳಿದಾಳಲ್ಲ ಅವಳು ಕಂಡ್ರೆ ನನಗೆ ಪಂಚ ಪ್ರಾಣಾಣ ಅಂತ ಆ ಹುಡುಗ ಹೇಳ್ತಾ ಅವನೇ. ನಮ್ಮ ಹೀರೋನು ಲವ್ ಇದನ್ನ ಊರವರೆಲ್ಲ ಹೇಳ್ತಾರೆ, ನೀನು ಬೇರೆ ಏನಾದ್ರು ಹೇಳು ಅಂತವ್ರೆ. ಅಣ್ಣ ಊರವರೆಲ್ಲ ಹೇಳೋದು ಬೇರೆ ರೀತಿ ಅಣ್ಣ, ನಾನು ಅವಳನ್ನ ಮದ್ವೆ ಮಾಡೋಣ ಅನ್ಕೊಂಡಿದೀನಿ, ಪ್ಲೀಸ್ ಅಣ್ಣ ಹೆಲ್ಪ್ ಮಾಡೋಣ ಅಂತ ಆ ಸೋಡಾ ಬುಡ್ಡಿ ಕೇಳ್ಕೊಂತ ಅವನೇ. ಇನ್ನ ನಮ್ಮ ಹೀರೋಗೆ ಕೋಪ ಬರುತ್ತೆ ನೋಡಿ, ಅವನಿಗೆ ಬಿತ್ತು ಒದೆ ಟೀನು ಎತ್ತಿ ಮಕ್ಕಕ್ಕೆ ಎರಚ್ಬಿಡ್ತಾರ್ರಿ. ಇನ್ನ ಆ ಸೋಡಾ ಬುಡ್ಡಿ ಸೀದಾ ಆ ಹುಡುಗಿ ಅವ್ರ ಅಮ್ಮನ್ ನೋಡಕ್ಕೆ ಬಂದ. ಈ ಕಡೆ ಎಲ್ಲರೂ ಕೆಲಸ ಮಾಡ್ತಾವ್ರೆ. ಅದೇ ನಮ್ಮ ಹೀರೋ ಅಲ್ಲಿ ಫ್ರೆಂಡ್ ಹೇಳ್ತಾವನೆ, ಏನೋ ಅವನಿಗಾದ್ರೂ ಮದ್ವೆ ಮಾಡಿ ಕೊಡ್ಬೋದಲ್ಲ ಅಂತ. ನಮ್ಮ ಹೀರೋ ಅವಳು ಹೋಗ್ಬಿಟ್ರೆ ನಾನೇನಯ್ಯ ಮಾಡೋದು ಅಂತ ಒಂದು ಮಾತು ಹೇಳಿದ ತಕ್ಷಣ ಆ ಹುಡುಗಿಗೆ ನೋಡ್ರಿ ಎಷ್ಟು ಖುಷಿ ಅಂತ. ಇನ್ನ ಆ ಸೋಡಾ ಬುಡ್ಡಿ ನಮ್ಮ ಹೀರೋಯಿನ್ ಅವ್ರ ಅಮ್ಮನ ಮನೆ ಕರ್ಕೊಂಡು ಹೋಗ್ಬಿಟ್ಟು, ಮೇಡಮ್ ಅವರೇ ಈ ತರ ನಾನು ಅಪ್ಪ ಅಮ್ಮ ಇಲ್ದೇ ಇರೋ ಅನಾಥ, ಊರಲ್ಲಿ ಆಸ್ತಿ ಎಲ್ಲ ತುಂಬಾ ಇದೆ, ಆದ್ರೆ ಹೆಸರು ಹೇಳಕ್ಕೆ ಯಾರು ಇಲ್ಲ, ಅದಕ್ಕೆ ನಿಮ್ ಮಗಳನ್ನ ನನಗೆ ಮದುವೆ ಮಾಡಿಸ್ಕೊಡಿ. ಈ ವಿಷಯನ ಸನ್ನಾಸಿ ಅಣ್ಣನೂ ಹೇಳಿದೀನಿ. ಅದೇ ನಮ್ಮ ಹೀರೋ ಅವರು ತುಂಬಾ ಬೇಜಾರ್ ಮಾಡ್ಕೊಂಡ್ರು, ನನ್ನ ಹುಡುಕೆ ಬಂದ್ರು, ಪ್ಲೀಸ್ ಅಮ್ಮ ನನಗೆ ನಿಮ್ ಮಗಳನ್ನ ಮದುವೆ ಮಾಡ್ಕೊಡಿ, ರಾಣಿ ತರ ಸಾಕೋತೀನಿ ಅಂತ ಅವ್ರ ಅಮ್ಮನ ಕಾಲಿಗೆ ಬೀಳ್ತಾನೆ. ಅವ್ರ ಅಮ್ಮನು ಸರಿನಪ್ಪ ಅವಳ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಆಚೆ ಬರ್ತಾರೆ. ಇನ್ನ ನಮ್ಮ ಹೀರೋನ ದೇವಸ್ಥಾನ ಹತ್ರ ಕರೆದ್ರು, ಏನಪ್ಪಾ ಈ ತರ ಕಲೆಕ್ಟ್ರು ಡ್ರೈವರ್ ಅಂತೆ, ನೋಡಕ್ಕೂ ತುಂಬಾ ಒಳ್ಳೆ ಹುಡುಗ, ಆಸ್ತಿ ಅಂತ ಸಲ ಚೆನ್ನಾಗೇ ಇದೆ, ಏನೋ ಈ ಟ್ರೂಪ್ ಅಲ್ಲಿ ನನ್ನ ಮಗಳಿಗೆ ಆ ದೇವರೇ ಒಂದು ಒಳ್ಳೆ ಜೀವನ ಕೊಡ್ತಾವನೆ, ಆದ್ರೆ ನೀವು ಒಪ್ತಾ ಇಲ್ವಲ್ಲಪ್ಪ, ಪ್ಲೀಸ್ ಅಪ್ಪ ನನ್ನ ಮಗಳನ್ನ ಬಿಟ್ಬಿಡು, ನನ್ನ ಮಗಳಿಗೆ ಮದುವೆಗೆ ನೀನೇ ಒಪ್ಪಿಸ್ಬೇಕಂತ ಈ ಅಮ್ಮ ಕೇಳ್ಕೊಂತಾರೆ. ನಮ್ಮ ಹೀರೋಗೂ ಮನಸ್ಸು ಒಂಥರ ಬೇಜಾರೇ. ಇನ್ನ ಮಾರನೇ ದಿನ ಕೆರೆ ಕಟ್ಟಾತ ಹೀರೋ ಇನ್ನ ಕರ್ದ, ಲೇ ನಾನು ಹಿಂದೆನೆ ಇನ್ನು ಎಷ್ಟು ವರ್ಷ ಅಂತ ಅಲಿತ್ಯಾ, ನನಗೂ ನಿನ್ನ ಮದುವೆ ಮಾಡ್ಕೊಳಕಲ್ಲ ಮನ್ಸಿಲ್ಲ ಆಯ್ತಾ, ಜೀಪ್ ಡ್ರೈವರ್ ಅದು ಕಲೆಕ್ಟರ್ ಕಣೆ, ಗೌರ್ಮೆಂಟ್ ಕೆಲಸ, ಅವನ ಮದುವೆ ಮಾಡ್ಕೊಳಕ್ಕೆ ನೀನು ಏನು ಅಂತ ಒಂದು ಮಾತು ಹೇಳಿದ ತಕ್ಷಣ ಹೀರೋಯಿನ್ ಹಂಗೆ ಎಗ್ರಿಸಿ ಒದಿತಾಳ್ ನೋಡ್ರಿ. ತಿರ್ಗಾ ಅವನು ಹಿಂದೆನೆ ಬತ್ತಾನೆ, ತಿರ್ಗಾ ಹಂಗೆ ಗುದ್ದಕ್ಕೆ ಹೋಯ್ತಾಳೆ, ಮದ್ವೆ ಮಾಡ್ಕೊಂಡ್ರೆ ನೀನ್ ಮಾಡ್ಕೋ, ಅವನ್ನ ಮಾಡ್ಕೋ ಇವನ್ನ ಮಾಡ್ಕೋ ಅಂತೆಲ್ಲ ನೀನ್ ಹೇಳ್ಬೇಡ ಅಂತ ಅವನಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಹೋಯ್ತಾಳೆ. ಇನ್ನ ಅಣ್ಣ ನೈಟು ಎಣ್ಣೆ ಹಾಕೊಂಡು ಬಂದು, ಏನೇ ನೀನೇನ್ ದೊಡ್ಡ ಇವಳು ಅನ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ, ನನ್ನ ಹಿಂದೆ ಒಳ್ಳೆ ನಾಯಿ ತರ ಅಲಿತಾ ಇದೀಯಾ, ನಿನಗೇನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾನೆ, ಗೌರ್ಮೆಂಟ್ ಆಫೀಸರ್ ಬಂದು ಕೇಳ್ಕೋತಾವನೆ ಮದ್ವೆ ಮಾಡ್ಕೋ ಅಂತ, ಲೇ ನಿನ್ ಹಿಂದೆ ಎಷ್ಟು ಜನ ಅಲ್ಲದ್ರು, ಏನು ನಿನ್ ಗುಣ ನೋಡಿನ, ನೀನು ಎಣ್ಣೆ ಹೊಡಿತ್ಯಾ ಏನೇನ್ ಮಾಡ್ತೀಯಾ, ನಿನ್ನೆಲ್ಲ ಯಾವನೇ ಮದುವೆ ಮಾಡ್ಕೋತಾನೆ, ಒಬ್ಬ ಗೌರ್ಮೆಂಟ್ ಆಫೀಸರ್ ಬಂದು ಕೇಳ್ಕೋತಾವನೆ ಮದುವೆ ಮಾಡ್ಕೊಡು ಅಂತ, ನೋಡು ನಮ್ ಜೊತೆ ಇನ್ನ ಇಬ್ರಿದ್ದಾರೆ, ಇವಳನ್ನೆಲ್ಲ ಇವ್ರಿಗೆಲ್ಲ ಆತರ ಜೀವನ ಸಿಗುತ್ತಾ, ಮದುವೆ ಮಾಡ್ಕೊಂಡು ಹೋಗೆ ಅಂತ ಒಂಥರ ಕೆಟ್ಟದಾಗೆ ನಮ್ಮ ಹೀರೋಯಿನ್ ಬೈತಾರೆ. ಇನ್ನ ಅವ್ರ ಅಪ್ಪನು ಬಂದು ಫೈಡ್ ಅಂತ ಮಕ್ಕದ ಮೇಲೆ ಒಂದ್ ಕೊಡ್ತಾರೆ, ಏನಾನ ಮಾತಾಡ್ತಾ ಇದ್ಯಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ಅಂತ, ಯವ್ ವಾಗಾಯ ನೀನಂತ ಅಪ್ಪನ್ನು ಬೈದ್ಬಿಟ್ಟು ನಮ್ಮ ಹೀರೋಯಿನ್ ತಿರ್ಗಾ ಬೈತಾ ಅವ್ರೆ. ಆದ್ರೆ ಹೀರೋಯಿನ್, ಮಾಮ ನೀನು ಬೈಬೇಡ ಮಾಮ, ನೀನು ಕುಡಿಬೇಡ ಕಣೋ, ನಮ್ ಟ್ರೂಪ್ ಅಲ್ಲಿ ನೀನ್ ಒಬ್ನೇ ಒಳ್ಳೆಯವನು, ನಿನ್ಗೇನು ನಾನು ಅವನ್ನ ಮದುವೆ ಮಾಡ್ಕೊಬೇಕು ಅಷ್ಟೇ ತಾನೇ, ಮಾಡ್ಕೋತೀನಿ ಬಿಡು, ನಿನಗೋಸ್ಕರ ಮಾಡ್ಕೋತೀನಿ ಬಿಡು ಅಂತ ಹತ್ಕೊಂಡೆ ಹೇಳ್ತಾಳ ಅವಳು. ಲೇ ನಿನ್ ಮಾತ್ ನಾನು ನಂಬಲ್ಲ, ಬಾ ದೇವ್ರ ಮೇಲೆ ಆಣೆ ಮಾಡು ಅಂತೇಳಿ ಆ ದೇವ್ರ ಮೇಲೇನು ಆಣೆ ಮಾಡಿಸ್ತಾನೆ. ಆ ಕುಡ್ದು ನಿಶ್ದಲ್ಲೂ ಹೇಳ್ತಾವನೆ, ನೀನು ರಾಣಿ ತರ ಇರ್ಬೇಕಣೆ, ಅದೇ ನನಗೆ ಆಸೆ ಅಂತ. ಇನ್ನ ಮಾರನೇ ದಿನ ಮದ್ವೆ ಎಲ್ಲ ಸೂಪರ್ ಆಗಿ ಹೋಗ್ತಾ ಇದೆ. ಆದ್ರೆ ನಮ್ಮ ಹೀರೋಯಿನ್ ಮುಖ ನೋಡಿದ್ರ ಅವಳು ಎಷ್ಟು ಬೇಜಾರವಳೆ ಅಂತ ಡೈರೆಕ್ಟರ್ ಅವಳು ಮುಖದಲ್ಲೇ ನಮಗ್ ತೋರಿಸ್ಬಿಟ್ರು. ಇವನೇನು ಖುಷಿಯಾಗಿಲ್ಲ, ಇವನು ಒಂದ್ ಕಡೆ ಕಣ್ಣೀರ್ ಆಗ್ತಾನೆ ಅವನೇ. ಇನ್ನ ಹುಡುಗಿನು ಅವ್ರ ಮನೆಗೆ ಹೊಂಟೋದ್ರು. ಈ ಕಡೆ ನೈಟು ಅಪ್ಪ ಬೈತಾವ್ರೆ, ಹೇಯ್ ನೀನೆಲ್ಲ ಮನುಷ್ಯ, ನಾನು ನಿನ್ಗೆಲ್ಲ ಒಳ್ಳೆ ಸಾವೇ ಬರಲ್ಲ ಕಣ ಅಂತ ಶಾಪ್ ಹಾಕ್ಬಿಟ್ಟು ಹೋಯ್ತಾವ್ರಪ್ಪ. ಹಂಗೇ ಈ ಕಡೆ ಆ ಗಂಡನ ತೋರ್ಸುದ್ರಿ, ಅದೇ ಸೋಡಾ ಬುಡ್ಡಿನ ಅಲ್ಲಿ ನೋಡ್ರಿ ಪೇಪರ್ ಅಲ್ಲಿ ಸುತ್ಕೊಂಡು ಹೆಂಗ್ ಬಿಡ್ತಾವನೆ ಹೊಗೇನ ಅಂತ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಈ ಕಡೆ ಹೀರೋನ ತೋರಿಸ್ತಾರೆ, ಒಳ್ಳೆ ಡ್ಯಾನ್ಸರ್ ಓದ್ಲಲ್ಲ, ಇನ್ ಯಾವ್ದು ಇವ್ರಿಗೆ ಬುಕ್ಕಿಂಗ್ಗಳು ಸಿಗ್ತಾ ಇಲ್ಲ, ಅದಕ್ಕೆ ಆ ಟ್ರೂಪ್ ಅಲ್ಲಿ ಇರೋನೊಬ್ಬ, ಹಣ ಇದನ್ನ ನಿನ್ ನಂಬ್ಕೊಂಡ್ರೆ ಆಗಲ್ಲ, ನನ್ ಜೀವನ ಹೆಂಗೋ ನೋಡ್ಕೋತೀನಿ ಅಂತೇಳಿ ಬೇರೆ ಕಡೆ ಹೊಂಟೈತಾನೆ. ಒಂದಿನ ನೈಟು ಅವನು ಅವ್ರ ತಂಗಿನ ಇಟ್ಕೊಂಡು ಆರ್ಕೆಸ್ಟ್ರಾ ಆಡ್ತಾವನೆ, ತುಂಬಾ ಕೆಟ್ಟು ಪದಾನ ಸೇರಿಸ್ಕೊಂಡು. ಆ ಆರ್ಕೆಸ್ಟ್ರಾನು ಮುಗೀತು. ನಮ್ ಹೀರೋ ಅವನ್ನ ಕರೆದ್ಬಿಟ್ಟು, ಲವ್ ಅವಳು ನಿನ್ ತಂಗಿ ಕಣೋ, ತಂಗಿನ ಇಟ್ಕೊಂಡು ಏನು ಹಿಂಗಾಡ್ತಾ ಇದೀಯ ಅಂತ ಕೇಳ್ತಾರೆ. ಅಣ್ಣ ತಂಗಿ ಅಂತ ನನಗೆ ಗೊತ್ತು, ನೋಡೋರು ಏನ್ ಗೊತ್ತು, ಕಾಸು ಹಾಕ್ತಾರೆ, ನಾವು ಹೊಟ್ಟೆ ತುಂಬಿಸ್ಕೊಂತೀವಿ, ಹೌದು ನೀವಾಗೆಲ್ಲ ಹಿಂಗಿದ್ದೀರಾ ಅಂತ ಆ ಹುಡುಗ ಕೇಳ್ತಾನೆ. ಎಲ್ಲೋ ಒಳ್ಳೆ ಡ್ಯಾನ್ಸರ್ ಓದ್ಲು, ಯಾವ್ದು ಆರ್ಡರ್ ಸಿಗ್ತಾ ಇಲ್ಲ ಕಣೋ, ಸರಿ ಬಾಣ ಒಂದ್ ಹುಡುಗಿನ ಹಿಡ್ಕೊಡ್ತೀನಿ ಅಂತೇಳಿ ಒಂದ್ ಕಡೆ ಹೋಯ್ತಾನೆ. ಅಲ್ಲೊಂದು ಮಗಳಿದ್ದಾಳೆ, ಏನ್ ತಲೆ ಕೆಡ್ಸ್ಕೊಂಡ್ರಪ್ಪ, ಆಟಿದ್ರೆ ಫೋನ್ ಮಾಡ್ರಿ ಕಳ್ಸ್ಕೊಡ್ತೀನಿ ಅಂತ ಆ ಲೇಡಿನು ಹೇಳ್ತಾ ಇದೆ. ಅವರು ಫೋನ್ ನಂಬರ್ ತಗೊಂಡು ಈ ಕಡೆ ಬರ್ತಾರೆ. ಇವ್ರ ಗ್ಯಾಂಗ್ ಎಲ್ಲ ಬಂದು, ಲೋ ಒಂದು ಆರ್ಡರ್ ಸಿಕ್ಕೈತೆ ಕಣೋ ಅಂತ ಹೇಳ್ತಾರೆ. ಸೂಪರ್, ಯಾವ ಊರಲ್ಲಿ ಎಷ್ಟು ಮಾತಾಡಿದ್ರಿ, ನಾವೇ ಮಾತಾಡ್ಬಿಡಿ ಕಣೋ, ಬರೀ 50,000 ರೂಪಾಯಿಗೆ ಅಷ್ಟೇನೆ. ಏನು 50,000 ರೂಪಾಯಿಗ? ಹ್ಞೂ ಕಣೋ, ದೇವ್ರದೆಲ್ಲ ಎಣದ್ದು ಅಂತ ಹೇಳ್ತಾರೆ. ಏನು ಎಣದ್ದ, ಏನ್ರೋ ಎಣಕ್ಕಲ್ಲ ಹೆಂಗೋ ಆಡೋದು, ಲೋ ಮಕ್ಕಳು ಎಂತಿದ್ದೀರಲ್ಲ ಹೊಟ್ಟೆ ಹಾಸ್ಕೊಂಡಿದಾರ ಕಣೋ, ಪ್ಲೀಸ್ ಕಣೋ ಅಂತ ಹೇಳ್ತಾರೆ. ಸರಿ ಇರಪ್ಪ, ಒಂದು ಹುಡುಗಿದಾಳೆ ಫೋನ್ ಮಾಡಿ ಕೇಳ್ತೀನಿ ಅಂತ ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾರೆ. ಎಣನ ಓಕೆನಪ್ಪ, ದುಡ್ಡು ಕೊಟ್ರೆ ನನ್ ಗಂಡ ಸತ್ರು ನನ್ನ ಮಗಳು ಆಡ್ತಾಳೆ, ತಲೆ ಕೆಡ್ಸ್ಕೊಂಡ್ಬಿಟ್ರೆ ಅಂತೇಳಿ ಆ ಹುಡುಗಿನ ಕಳಿಸ್ಕೊಡ್ತಾರೆ. ಇನ್ನ ಹುಡುಗಿನು ಬಂದ್ಲು ಆಡ್ತಾರೆ. ಈ ಹಾಡುನು ಸಕ್ಕತ್ತಾಗೈತೆ ಆಡಿದು. ಇನ್ನ ಹಾಡೆಲ್ಲ ಮುಗೀತು. ನೈಟು ಅಪ್ಪನಿಗೆ ಸ್ವಲ್ಪ ಜ್ಯೂಸ್ ತಗೊಂಬಂದು ಕೊಡ್ತಾರೆ. ಅಪ್ಪನು ಬಾಯಿಗೆ ಬಂದಂಗೆ ಬೈತಾವ್ರೆ, ಎಣದ ಮುಂದೆ ಆಡ್ಬಿಟ್ಟು ನನಗೇನು ಜ್ಯೂಸ್ ತಗೊಂಬಂದು ಕೊಟ್ಟಿದ್ದೀರಾ ಅಂತ. ಮಗನು ಆ ಎಣದ ಕಾಸಲ್ಲೇನೆ ಇವಾಗ ನೀನ್ ಕುಡಿತಾ ಇರೋದು, ಮಲಿಕೋ ಅಂತೇಳಿ ಅಪ್ಪನ ಬೈದ್ ಬಿಡ್ತಾರೆ. ಇನ್ನ ಅಪ್ಪ ನೋಡಿ ಕುತ್ಕೊಂಡು ಅಳ್ತಾ ಅವ್ರೆ. ಸರಿ ರೀ ಮಲಿಕೊಂಡು ಮಗನು ಹಿಂದೆ ಬಂದು ನೋಡ್ಕೊಂಡು ಹೋಯ್ತಾ ಅವನೇ. ಹಂಗೆ ಈ ಕಡೆ ನಮ್ ಹೀರೋಯಿನ್ ಅವ್ರ ಅಮ್ಮನ್ನ ತೋರ್ಸ್ತಾರೆ. ಸರ್ ಈ ತರ ನಿಮ್ ಡ್ರೈವರು ನನ್ನ ಮಗಳನ್ನ ಮದ್ವೆ ಮಾಡ್ಕೊಂಡ ಸರ್, ಒಂದ್ ವಾರದಿಂದ ಕಾಣಿಸ್ತಾ ಇಲ್ಲ, ಪ್ಲೀಸ್ ಸರ್ ಅವನ ಕರೆಸಿ ಅವನ ಅಡ್ರೆಸ್ ಕೊಡಿ ಅಂತ ಹೇಳ್ತಾವ್ರೆ. ಏನೋ ಡ್ರೈವರ
ನನ್ ಡ್ರೈವರು ಇಲ್ಲವನಲ್ಲಮ್ಮ, ನನಗೆ ಆ ಡ್ರೈವರು ಅಂತ ಆ ಕಲೆಕ್ಟರ್ ಸಾಹೇಬರು ಹೇಳ್ಬಿಡ್ತಾರೆ. ಹಂಗೆ ಈ ಕಡೆ ನಮ್ ಹೀರೋ ಅವ್ರ ಅಪ್ಪನ ಒಬ್ರು ಜಮೀನ್ದಾರರು ಅವ್ರ ಮನೆ ಕರ್ಕೊಂಡೋಗಿದಾರ್ರಿ ಆಡಾಡ್ಸಕ್ಕೆ. ಆ ಜಮೀನ್ದಾರು ಹೇಳ್ತಾವ್ರೆ, ಯೋ ನೋಡ್ಕೊಂಡ್ ಆಡಯ್ಯ, ಬ್ರಿಟಿಷ್ ಅವರೆಲ್ಲ ಇದಾರೆ ಇಲ್ಲಿ ಅಂತ. ಏಯ್ ಇವಾಗ ಆ ಕಡೆ ಅಂತೇಳಿ ಆ ವಯ್ಯನ್ ಕಳಿಸ್ಬಿಟ್ಟು ಆಡ್ತಾರ ನೋಡ್ರಿ. ಆ ಕುಳ್ಳ ನೋಡ್ರಿ ಬ್ಯಾ ಅಂತ ಅವ್ರು ಆಡೋದನ್ನೇ ನೋಡ್ತಾವನೆ. ಇನ್ನ ಆಡು ಮುಗಿತದೆ, ಅಲ್ಲಿರೋ ಇಂಗ್ಲಿಷ್ ಅವರೆಲ್ಲ ಸಖತ್ ಖುಷಿ ಪಡ್ತಾರಪ್ಪ. ಇನ್ನ ಅವನಿಗೆ ಚಿನ್ನ ಬಂಗಾರ ದುಡ್ಡೆಲ್ಲ ಕೊಡ್ತಾರೆ. ಆ ಇಂಗ್ಲಿಷ್ ಅವ್ನ ಕತ್ತಿಗ ಚೈನ್ ಹಾಕ್ಬಿಟ್ಟು, ಈ ಆಡು ನಾನು ಕೊಡ್ತಾರ ಗಿಫ್ಟ್ ಕಣೋ ಅಂತೇಳಿ ಸೀದಾ ಮನೆ ಕಡೆ ಬಂದ್ರು. ಮಗನ ಹತ್ರ ಹೇಳ್ತಾವ್ರೆ, ಲೇ ಮಗನೇ, ನನಗ್ ನೆನ್ನೆ ನೈಟು ಬೈದಲ್ಲ, ನಿಮ್ಮಪ್ಪ ಗೆದ್ಬಿಟ್ಟೆ ಕಣ, ಯಾವತ್ತು ಆಡೋದ್ರಲ್ಲಿ ನಿಮ್ಮಪ್ಪನೇ ಕಣ ಕಿಂಗು ಅಂತೇಳಿ ಮನುಷ್ಯ ಹಂಗೆ ಉಸಿರು ಬಿಟ್ಬಿಡ್ತಾನ್ರಿ. ನಮ್ಮ ಹೀರೋನು ಅಪ್ಪ ಅಪ್ಪ ಅಂತ ಹಂಗ್ ಅಳ್ತಾನ ಪಾಪ. ಇನ್ನ ಅಪ್ಪನಿಗೆ ಸಂಸ್ಕೃತಿ ಎಲ್ಲ ಆಯ್ತು. ಅಲ್ಲಿಗೆ ಹೀರೋಯಿನ್ ಅವ್ರ ಅಮ್ಮನು ಊಟ ತಗೊಂಡು ಬಂದವ್ರೆ. ಅಲ್ಲಿ ಊರವರೆಲ್ಲ ಬಂದ್ಲು ನೋಡು, ಮಗಳನ್ನ ಬೇರೆಯವನು ಕೊಟ್ಟು ಮದುವೆ ಮಾಡ್ಬಿಟ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ದಿರಂಗ್ ಇಲ್ಲಿ ಬಂದವಳೆ ಅಂತ ಹೇಳ್ತಾವ್ರೆ. ನಮ್ ಹೀರೋನು, ಅಲ್ಲಕ್ಕ ನಾನೇನೋ ಓಕೆ, ನನ್ ಮೇಲೆ ಕೋಪ ಆಯ್ತೊಳಗೆ, ಸೊಸೆ ಅಂತ ನಮ್ಮಪ್ಪ ಅವಳ ಬಗ್ಗೆನೇ ಮಾತಾಡೋರು, ಅವಳು ಸಾವುಗೋ ಬಂದಿವಲ್ಲ ಅಂತ ಹೀರೋ ಹೇಳ್ತಾ ಅವನೇ. ಅದಕ್ಕೆ ಅವ್ರ ಅಮ್ಮನು, ಅಯ್ಯೋ ಹಂಗಲ್ಲ ಏನು ಇಲ್ಲಪ್ಪ, ನನ್ನ ಮಗಳನ್ನ ನಾನ್ ನೋಡಿನೇ 3 ತಿಂಗಳು ಮೇಲಾಯ್ತಪ್ಪ ಅಂತ ಅಳ್ತಾವ್ರೆ. ನಮ್ ಹೀರೋಗೆ ಹಂಗೆ ಶಾಕು. ಸರಿ, ಒಂದಿನ ರೋಡಲ್ಲಿ ಅವನ್ನ ನೋಡ್ತಾರೆ. ಅವನಿಂದನೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಅವನೊಂದು ಬಿಲ್ಡಿಂಗ್ ಒಳಗಡೆ ಹೋಯ್ತಾನೆ. ಇವರು ಆ ಬಿಲ್ಡಿಂಗ್ ಮೇಲಿಂದ ಹತ್ತಿ ಕಾಂಪೌಂಡ್ ಎಲ್ಲ ಎಗ್ರಿ ಅಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಯ್ತಾರೆ. ಅಲ್ಲಿ ನೋಡ್ರಿ ನಮ್ ಹೀರೋಯಿನು ಹೆಂಗ್ ಮಲಗವಳೆ ಅಂತ. ನಮ್ ಹೀರೋನು, ಲೇ ಏನೇ ಇದೆಲ್ಲ, ಏನೇ ಆಯ್ತು, ಎಲ್ಲೇ ಅವನು, ಯಾವ ಊರೆಲ್ಲ ಇದ್ಯಾ, ನಿಮ್ಮಮ್ಮ ನೋಡಿದ್ರೆ ಏನೇನೋ ಹೇಳ್ತಾವಳೆ ಅಂತ ಕೇಳ್ತಾರೆ. ನಮ್ ಹೀರೋಯಿನು ಹಂಗೆ ಹತ್ಕೊಂಡು ಇವಾಗ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ ಕೇಳಿ. ಅವತ್ತು ಮದುವೆ ಮಾಡ್ಕೊಂಡು ಹುಡುಗಿ ನೈಟ್ ಮನೆಗೆ ಹೋದ್ಲಾ, ಹಂಗೆ ಮಲಗಿ ಬೆಳಗ್ಗೆ ಕಣ್ ಬಿಡ್ತಾಳೆ. ನೋಡಿದ್ರೆ ಪಕ್ಕದಲ್ಲಿ ಬೇರೆಯವನಿದ್ದಾನೆ ರೀ. ಆ ಹುಡುಗಿ ಹಂಗೆ ಸಡನ್ ಆಗಿ ಭಯನೇ ಬಿದ್ಬಿಟ್ಟು ಅವನ ಎಗ್ಗರಿಸಿ ಒದ್ದಿ ಅವನು ಕೆಳಗಡೆ ಬೀಳ್ತಾನೆ. ಅವನ ಮೇಲೆ ಕುತ್ಕೊಂಡು ಹಂಗೆ ಹೊಡಿತಾವಳೆ. ಇವನು ಆಚ ಕಡೆಯಿಂದ ಬಂದ ನಮ್ ಹೀರೋಯಿನ್ ಆ ಕಡೆ ತಳೆದ ಆ ಮೂಲೆಯಲ್ಲಿ ಹಾಕೊಂಡು ಹೆಂಗ್ ಒದಿತಾನಂದ್ರೆ ಯಪ್ಪ ಹಂಗ್ ಒದಿತಾನ್ರಿ. ಅವಳು ಎದ್ದೆ ಹೊಡ್ಕೊಂಡು ಹಂಗೆ ಅಳ್ತಾವಳೆ. ಇನ್ನ ಆ ಗೌರ್ಮೆಂಟ್ ಆಫೀಸರ್ನು ಆಚೆ ಬಂದ, ಯೋ ಅವಳನ್ನ ಏನು ಮಾಡಬೇಡಯ್ಯ ಅಂತ ಹೇಳ್ತಾವನೆ. ಅದಕ್ಕೆ ಈ ಸೈಕೋನು, ಯೋ ನನ್ ಕೆಲಸ ಮುಗಿಬೇಕು, ಅದಕ್ಕೆ ಇವಳಿಂದೆ ನಾಯಿ ತರ ಅಲ್ದಿದ್ದೀನಿ ಆಯ್ತಾ. ಏನಪ್ಪಾ ವಿಷಯ ಅಂದ್ರೆ, ಈ ಗೌರ್ಮೆಂಟ್ ಆಫೀಸರು ಆ ಹುಡುಗಿ ಮೇಲೆ ಕಣ್ಣಾಕವನೆ. ಇವನ ಹತ್ರ ಬಂದು ಕೇಳ್ಕೊಂಡಿದ್ದಾನೆ, ಇವನಿಗೂ ಯಾವ್ದೋ ಒಂದು ಲ್ಯಾಂಡ್ ಪ್ರಾಬ್ಲಮ್ ಇದೆ ಅಂತೇಳಿ. ಸರಿನಯ್ಯ, ಆ ಹುಡುಗಿನ ಹೆಂಗ ರೆಡಿ ಮಾಡ್ತೀನಿ ಅಂತೇಳಿ ಆ ಹುಡುಗಿನ ಲವ್ ಮಾಡೋ ತರ ನಾಟಕ ಆಡಿ ಹುಡುಗಿನ ಮದುವೆ ಮಾಡ್ಕೊಂಡು ನೈಟ್ ಇವನಿಗೆ ಬಿಟ್ಕೊಟ್ಟಿದ್ದಾನೆ. ಇನ್ನ ಹಂಗೆ ಆಚೆ ಬಂದ ಅಲ್ಲೊಂದ್ 4 ಜನ ಹೆಂಗಸರಿಗೆ ತಲೆ ಬೋಡಿಸ್ತಾ ಅವ್ರೆ. ಏನಪ್ಪಾ ಅಂದ್ರೆ ಇವನು ಗೊತ್ತಿಲ್ಲದೆ ಬೇರೆ ಕಡೆ ವೇಶ್ಯ ಕೆಲಸ ಮಾಡಕ್ ಹೋಗಿದ್ರಂತೆ. ಅದಕ್ಕೆ ಪೊಲೀಸ್ ಅವರನ್ನು ಯೋ ಬೇಡಯ್ಯ ಅಂತಾರೆ. ಏಯ್ ಶೋ ಬಾಯಿ ಮುಚ್ಚಯ್ಯ ಅಂತೇಳಿ ಆ ಹೆಂಗಸರಿಗೆಲ್ಲ ಬೋರ್ಡ್ ಓಡಿಸ್ತಾರೆ. ಈ ಕಡೆ ಇನ್ನು ಹುಡುಗಿನ ಕರ್ಕೊಂಡ್ ಬಂದ್ರು. ಹುಡುಗಿಗೆ ಈ ಸಲಿನೂ ಹೆಣ್ಮಗುನೇ ಕಣ ಹೊಟ್ಟೆಲಿ ಅಂತ. ಅವನು ಗಂಡು ಮಗುನೇ ಬೇಕು ಅಂತಾನೆ. ಏನ್ ಮಾಡೋದು, ಹೋಗೋಗು ಅದನ್ನ ತೊಳೆದ್ಬಿಡು ಅಂತಾರೆ. ಆ ಅಮ್ಮನು, ಯೋ 4-5 ಸಲ ಹಿಂಗ್ ಆಗೈತೆ, ಈ ಸಲ ಏನಾನ ಆದ್ರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ ಕಣ, ಪ್ರಾಣ ಹೋದ್ರೆ ಊತಾಕ್ಬಿಡು, ಬದುಕಿದ್ರೆ ಇಲ್ಲಿ ಕರ್ಕೊಂಡ್ ಬಿಡು, ನಾನು ನೋಡ್ಕೋತೀನಿ ಅಂತ ಈ ಸೈಕೋ ಹೇಳ್ತಾವ್ರಿ. ಇನ್ನ ಈ ಸೈಕೋ ನೋಡಕ್ಕೆ ಒಂದು ಸ್ವಾಮೀಜಿ ಬಂದ್ರು. ಒಂದ್ ದೊಡ್ಡ ಮಹಾರಾಜರ ಮನೆಗೆ ಕರ್ಕೊಂಡು ಹೋಯ್ತಾರೆ. ಮಹಾರಾಜರಿಗೆ 70-80 ವಯಸ್ಸಾಗಿದೆ. ಮಗು ಇರಕ್ಕೆ ಅವ್ರ ಹೆಂಡತಿ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಇವ್ರಿಗೊಂದು ಬಾಡಿಗೆ ಹೊಟ್ಟೆ ಬೇಕಂತೆ. ಅದರಿಂದ ಇವರು ವಿಂದುನ ಬಿಟ್ಟು ಆ ಮಗುನ ಎತ್ಕೊಂತೀವಿ, ಆ ಹುಡುಗಿನ ಏನಾರು ಮಾಡ್ಕೊ ಅಂತ ಆ ಸ್ವಾಮೀಜಿ ಹೇಳ್ತಾ ಅವನೇ. ಸರಿ ಎಷ್ಟು ಕೊಡ್ತೀರಾ, ಒಂದು 30 ಲಕ್ಷ ಕೊಡ್ತೀರಾ ಅಂತ ಈ ಸೈಕೋ ಕೇಳ್ತಾ ಇದೆ. ಸರಿ ಕೊಟ್ಬಿಡ್ರಿ ಅಂತ ಒಂದ್ 4-5 ಜನ ಹುಡುಗಿರ್ನ ತೋರಿಸ್ತಾರೆ. ಆ ಮಹಾರಾಜನ್ಗೆ ಇಷ್ಟ ಆಗಲ್ಲ. ಕೊನೆಗೆ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಆ ಮಹಾರಾಜನ್ಗೆ ಇಷ್ಟ ಆಗ್ಬಿಡ್ತಾರೆ. ಇವನು ಆ ಸ್ವಾಮಿ ಹತ್ರ ಕೇಳ್ತಾವನೆ, ಸ್ವಾಮಿ ಇದು ನಾರ್ಮಲ್ ಬಾಡಿ ಅಲ್ಲ, ಸ್ಟೀಲ್ ಬಾಡಿ, ಇದಕ್ಕೋಸ್ಕರ ನಾನು ತುಂಬಾ ಒದೆ ತಿಂದಿದ್ದೀನಿ, ಒಂದ್ 50 ಲಕ್ಷ ಕೊಡಿ ಅಂತ ಕೇಳ್ಕೊತಾನೆ. ಅವರು ಕೊಟ್ಬಿಡ್ತಾರೆ. ಸ್ವಾಮೀಜಿ ನೋಡೋ, ಟೈಮು ಡೇಟು ನಾನು ಹೇಳ್ತೀನಿ, ನಾನು ಹೇಳಿದ್ದು ಟೈಮ್ಗೆ ಡೇಟ್ಗೆ ಕರೆಕ್ಟಾಗಿ ಮಗುನ ಆಚೆ ತೆಗಿಬೇಕು ಅಂತ ಆ ಸ್ವಾಮೀಜಿ ಹೇಳ್ತಾನೆ. ಇನ್ನ ಆ ಮಹಾರಾಜನ್ ವಿಂದೆತ್ತಿ ನಮ್ಮ ಹೀರೋಯಿನ್ ಹೊಟ್ಟೆಗೆ ಹಾಕಿದ್ದಾರೆ. ಅಲ್ಲಿ ನೋಡಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಈ ಸ್ಟೋರಿನ ಹೇಳಿ ಮುಗಿಸ್ತಾ ಅವ್ರೆ. ಆಚ ಕಡೆಯಿಂದ ಆ ಸೈಕೋ ಒಳಗಡೆಗೆ ಬಂದ. ಲೇ ನೀನ್ ಹೆಂಗೋ ಒಳಗಡೆ ಬಂದೆ ಅಂತೇಳಿ ಹೀರೋನ ಹೊಡೆದಿ ಬಿಸಾಕ್ಬಿಟ್ಟು ಇಬ್ಬರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಇವ್ ನೋಡ್ಕೊಡ್ರೋ ಅಂತೇಳಿ ಆ ಹುಡುಗಿನ ಕರ್ಕೊಂಡು ಸೀದಾ ಹಾಸ್ಪಿಟ್ಲ್ಗೆ ಬರ್ತಾನೆ. ಅಲ್ಲಿ ಡಾಕ್ಟರ್ ಅಮ್ಮ, ಯೋ ಬರೀ 7 ತಿಂಗಳಾಗಿದೆಯಾ, ಹೊಟ್ಟೆ ಎಲ್ಲ ಕೂಯ್ ತೆಗೆದ್ರೆ ಆ ಹುಡುಗಿ ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ತಾರೆ. ಸತ್ರೆ ಸಾರಿ ಡಾಕ್ಟರ್ ಅಮ್ಮ, ಮಗುನ್ ತೆಗಿ ಅಂತ ಆ ಸೈಕೋ ಹೇಳ್ತಾವನೆ. ಡಾಕ್ಟರ್ ಅಮ್ಮ ಅದಕ್ಕೆ ಒಪ್ಪಲ್ಲ. ಈ ಕಡೆ ಒಬ್ಬ ಪೋಸ್ಟ್ ಮಾರ್ಟಮ್ ಮಾಡೋನು ಕರೀತಾನೆ. ಸರ್ ನಾನು ನೋಡ್ಕೋತೀನಿ ಬನ್ನಿ ಸರ್. ಯೋ ನಿನ್ ಕೈಲಿ ಆಗುತ್ತೇನಯ್ಯ, ಯೋ ನಾನ್ ಮಾಡದಿರೋದ ದಿನಕ್ಕೆ 100 ಗಂಟೆ ಕೊಯ್ತೀನಿ ಬಾಳಯ್ಯ ಅಂತೇಳಿ ಅವ್ನ್ ಕರ್ಕೊಂಡು ಹೋಯ್ತಾನೆ. ಸರಿನಯ್ಯ ಹುಷಾರಾಗಿ ಮಾಡು ಅಂತ ಇವನು ಆ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಅವ್ರ ಹತ್ರ ಹುಡುಗಿನ ಮಲಗಿಸ್ಬಿಟ್ಟು ಆಚೆ ಬರ್ತಾರೆ. ಈ ಕಡೆ ಸ್ವಾಮೀಜಿನು ಪೂಜೆ ಎಲ್ಲ ಮಾಡ್ತಾವನೆ. ನೋಡಪ್ಪ ನಾನ್ ಟೈಮ್ 7 ಗಂಟೆ ವೆಯ್ಟ್ ಮಾಡು ಅಂತ. ಅದೆಲ್ಲ ಏನ್ ತಲೆಗೆಡ್ಸ್ಕೊಂಬೇಡಿ, ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ ಅಂತೇಳಿ ಇವನು ಫೋನ್ ಕಟ್ ಮಾಡ್ತಾನೆ. ಅಲ್ಲಿ ನೋಡಿ ನಮ್ಮ ಹೀರೋ ಅಲ್ಲಿಗೆನೆ ಬಂದ್ಬಿಟ್ರು. ಇನ್ನ ಇಲ್ಲೊಂದು ಫೈಟ್ ಮಾತ್ರ ತುಂಬಾ ಚೆನ್ನಾಗಿದೆ ರೀ. ನ್ಯಾಚುರಲ್ ಫೈಟ್ ಅಂದ್ರೆ ಇದೇ ಇರ್ಬೇಕೇನೋ. ಎಲ್ಲಾರನು ಹೊಡೆದ್ಬಿಟ್ಟು ಇವನನ್ನು ಹೊಡೆದು ಆ ರಂಬೆಯಲ್ಲಿ ಹಾಕಿ ಅದುಮೆ ನಮ್ಮ ಹೀರೋಯಿನ್ ಕಡೆ ಬರ್ತಾರೆ. ನೋಡಿದ್ರೆ ಆ ಪೋಸ್ಟ್ ಮಾರ್ಟಮ್ ಮಾಡವನು ಆಲ್ರೆಡಿ ಆ ಹುಡುಗಿ ಹೊಟ್ಟೆನ ಕುಯ್ದು ಬಿಟ್ಟಿದ್ದಾನ್ರಿ. ಇನ್ನ ಅವನನ್ನು ತಳ್ಬಿಟ್ಟು ಹಿಂಗ್ ನೋಡ್ತಾರೆ. ಹುಡುಗಿಯಲ್ಲಿ ತಲೆ ತಿರುಗಿ ಕೆಳಗಡೆ ಬಿದ್ದವಳೆ. ಮಗುನು ಆ ಕಡೆ ಉಸಿರಾಡ್ತಾ ಇಲ್ಲ. ಆ ಹುಡುಗಿನ ನೋಡ್ಬಿಟ್ಟು ಹಂಗೆ ಒಂದು ಕ್ಷಣ ಅವನಿಗೆ ಶಾಕ್ ಆಗ್ಬಿಡ್ತಾರೆ. ಹಂಗೆ ಮುಖ ನೋಡ್ತಾ ಅವನೇ ಅಳ್ತಾನೆ ರೀ. ಪಾಪ ಸರಿಯಾಗಿ ಅಳ್ತಾನೆ ಮಾತ್ರ. ನನಗೆ ಅವಾಗ
ಅವಾಗ ಕಣ್ಣೀರು ಬರುತ್ತೆ. ಸ್ಟಾಪ್ ಮಾಡಿ ರೆಕಾರ್ಡ್ ಮಾಡ್ತಾನೆ ಇದ್ದೀನಿ. ಇವನು ಅಳೋ ಸದ್ದನ್ನ ಆ ಮಗು ಕೇಳಿಸ್ಕೊಂಡು ಆ ಮಗುನೇ ಅಳ್ತಾ ಇದಾರೆ. ಹಂಗ್ ಅಳ್ತಾನೆ ಇವನು. ಪಾಪ ಇನ್ನ ಅವಳನ್ನ ಎತ್ಕೊಂಡು ಮಹಾರಾಣಿ ತರ ಇರುವಂತ ಆಶೀರ್ವಾದ ಮಾಡಿದೆ. ಈ ತರ ಸತ್ತು ಬಿದ್ದಿದ್ಯಲ್ಲೇ ಅಂತ ಹತ್ತು ಪಾಪ ಬಾಯಿ ತೊದಲ್ತಾ ಇದಾರೆ. ಇನ್ನ ಆ ಮಗಿನ ಎತ್ಕೊಂಡು ಸೀದಾ ಹಂಗೆ ಆಚ ಕಡೆ ನಡ್ಕೊಂಡ್ ಬತ್ತಾವನೆ. ಈ ಮೂವಿನ ಹಂಗೆ ಮುಗಿಸ್ತಾರ್ರಿ. ಇದು ನಮ್ಮ ಬಾಲಾ ಸರ್ದು 3ನೇ ಮೂವಿ ನಾನು ಹಾಕ್ತಾ ಇದ್ದೀನಿ. ಫಸ್ಟ್ನೇ ಮೂವಿ ಹಾಕಿ ತುಂಬಾ ದಿನ ಆಯ್ತು. ಅದು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಾಯ್.